ಮುಗಿಲೆತ್ತರದ ಮೊಬೈಲ್ ಟವರ್ ಇದು. ಈತನಿಗ ಅದೇನ್ ಅನಿಸ್ತೋ ಏನೋ, ಯದ್ವಾ ತದ್ವಾ ಕೆದರಿದ ಕೂದಲು ಬಿಟ್ಕೊಂಡು ಈ ಭೂಪ ಟವರ್ ಏರಿ ಕೂತ್ ಬಿಟ್ಟಿದ್ದ. ಹಾಗಂತ ಸುಮ್ನೆ ಇದ್ನ, ಅಲ್ಲೇ ಕೂತು ಕೈಕಾಲ್ ಜೋತ್ ಬಿಟ್ಟು ಒಳ್ಳೆ ಮಂಗನಾಗೆ ಆಟ ಆಡ್ತಿದ್ದ. ಇದ್ರ ಕೆಳಗೆ ನಿಂತು ನೋಡ್ತಿದ್ದವರೆಲ್ಲ ಕೇಕೆ ಹಾಕಿ ಮಜಾ ತಗೋತಿದ್ರು. ನಿನ್ನೆ ಸಂಜೆ ರಾಮನಗರದ ಹಳೆ ಬಸ್ ನಿಲ್ದಾಣ ರಸ್ತೆಯಲ್ಲಿರೋ ರಾಜು ಕ್ಲಿನಿಕ್ ಆಸ್ಪತ್ರೆ ಹಿಂಬದಿಯ ಮೊಬೈಲ್ ಟವರ್ ಬಳಿ ಜನರಿಗೆ ಬಿಟ್ಟಿ ಮನರಂಜನೆ. 200 ಅಡಿಗಿಂತಲೂ ಹೆಚ್ಚು ಎತ್ತರದ ಟವರ್ ತುದಿಯ ಮೇಲಿಂದ ಬಿದ್ದು ಸಾಯ್ತೀನಿ ಅಂತಿದ್ದ. ಒಂದಿಷ್ಟು ಜನರು ಈ ಸೀನ್ ಮಜಾ ಮಾಡ್ತಿದ್ರೆ, ಇನ್ನು ಕೆಲವರಿಗೆ ಎಲ್ಲಿ ಈತ ಬಿದ್ದು ಪ್ರಾಣ ಬಿಡ್ತಾನೋ ಅನ್ನೋ ಆತಂಕ ಕಾಡ್ತಿತ್ತು. ಅಂದಹಾಗೆ ಈ ಭೂಪನ ಹೆಸರು ಮಂಜು ಅಲಿಯಾಸ್ ಮಾರುತಿ ಅಂತ. ಮಂಡ್ಯದವನಾದ ಮಂಜ ರಾಮನಗರದ ವಿವೇಕಾನಂದ ನಗರದಲ್ಲಿ ಚಿಂದಿ ಆಯ್ತಿದ್ದ. ಯಾಕೋ ಭೂಪ ಟವರ್ ಏರಿದ್ದು ಅಂತ ಕೇಳಿದ್ರೆ ಫುಲ್ ಟೈಟ್ ಆಗಿರೋ ಈತ ಏನ್ ಹೇಳ್ದ ಅಂತ ಅವನ್ ಬಾಯಿಂದಲೇ ಕೇಳಿ. ಅದೇನೋ ಒಂದೊಂಥರ ಗುರಾಯಿಸ್ತಿದ್ಲು, ಅವಳು ನೆಗಾಡ್ತಿದ್ಲು, ನಾನು ನೆಗಾಡ್ತಿದ್ದೆ. ಅವಳು ಚಪ್ಪರ್ ಹೊಡಿತಿದ್ಲು, ನಾನು ಚಪ್ಪರ್ ಹೊಡಿತಿದ್ದೆ. ಹಿಂಗೆ ಮಾತಲ್ಲ ಹಂಗೆ ಪರಿಚಯ ಆಯಿತು. ನಾನು ಏನೋ ಲವ್ ಮಾಡ್ತಾ ಇದ್ದಾಳೆ ಅಂದ್ಕೊಂಡು ನಾನು ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ನಾನು ಅದನ್ನು ಬಿಟ್ಟೆ. ಇನ್ನೇನು ಮುಂದೆ ಅವಳ ಮನಸ್ಸಲ್ಲಿ ಏನಾಯ್ತು ನನಗೆ ಗೊತ್ತಿಲ್ಲ. ಒಂದಿನ ಅದೇನ ಬೈದ್ಲು, ಅದು ನನಗೆ ಗೊತ್ತಿಲ್ಲ. ಅದನ್ನು ಬಿಟ್ಬಿಟ್ಟು ಅಂದರೆ ನನ್ನ ಮನಸ್ಸಲ್ಲೇ ಅಷ್ಟೇ ಗೊತ್ತಾಗಿದ್ದು. ಸೀದಾ ಹೋದೆ, ಅವರಪ್ಪ ಇದ್ದಾನೆ, ಅವರಪ್ಪ ಕುಡುಕ. ನಾನು ಕುಡುಕ ನನ್ನ ಮಗನೇ ಇರ್ಬೋದು, ಇಲ್ಲ ಅಂತಲ್ಲ, ಸಾಕೋ ಧೈರ್ಯ ಐತೆ. ಹಿಂದೆ ಒಂದು ಹೊತ್ತು ಊಟ ಹಾಕೋ ಧೈರ್ಯ ಇಲ್ಲ ನಮಗೆ. ಗಂಡಸಾಗಿ ಹುಟ್ಟಿದ್ಮೇಲೆ ಐತೆ, ಇಲ್ಲ ಅಂತ ಅಲ್ಲ. ಹೆಣ್ಣಾಗಿ ಹುಟ್ಟಿದ ಮೇಲೆ ಅವಳು ಇಷ್ಟ ಬಂದಾಗ ಬರಲಿ, ಇಲ್ಲ ಅಂದರೆ ಬಿಟ್ಬಿಡ್ಲಿ ಸರ್, ನಾನು ಅಷ್ಟೇ ಕೇಳೋದು. ಅದಕ್ಕೋಸ್ಕರ ನಾನು ಸಾಯಕ್ಕೆ ಹೋದೆ ಸರ್, ನೀನೇನಿಲ್ಲ ಸರ್. ಹೌದೌದು, ಈತನ ಮುಂದೆ ದೇವದಾಸ್ ಮಜ್ನೂನು ಸಾಟಿ ಇಲ್ಲ. ಸಾಕತ್ ಎಣ್ಣೆ ಗಿರಾಕಿ ಮಂಜ ಒಬ್ಬಳನ್ನ ಪ್ರೀತಿಸಿದ್ನಂತೆ. ಆಕೆ ಇವನನ್ನ ನೋಡಿ, ಇವ ಆಕೆಯನ್ನ ನೋಡಿ ನಗ್ತಿದ್ರಂತೆ. ಅಷ್ಟಕ್ಕೆ ಅದನ್ನ ಲವ್ ಅಂತ ಈ ಪಾಗಲ್ ಪ್ರೇಮಿ ತಿಳ್ಕೊಂಡಿದ್ನಂತೆ. ಇಬ್ರು ಚೆನ್ನಾಗೇ ಇದ್ರಂತೆ. ಅದೇನಾಯ್ತೋ ಏನೋ, ಪ್ರಿಯತಮೆ ರೆಡ್ ಸಿಗ್ನಲ್ ತೋರಿದ್ದಕ್ಕೆ ಮಂಜ ಸಿಕ್ಕಂಗೆ ಎಣ್ಣೆ ಏರಿಸಿ ಟವರ್ ಏರ್ಬಿಟ್ಟಿದ್ದ. ಕೊನೆಗೆ ಪೊಲೀಸರು ಈತನನ್ನ ಕೆಳಗಿಳಿಸುವಷ್ಟರಲ್ಲೇ ಸಾಕಾಗಿ ಹೋಗಿತ್ತು. ನಿಯಂತ್ರಣ ಕೋಣೆಗೆ ನಮಗೆ ಮಾಹಿತಿ ಬಂದಿತ್ತು. ಅದರಂತೆ ನಾವು ಮತ್ತು ಸಿಬ್ಬಂದಿಗಳು ಬಂದು ಪರಿಶೀಲನೆ ಮಾಡಿದಾಗ ಒಬ್ಬ ವ್ಯಕ್ತಿ ಒಂದು ಎತ್ತರವಾದ ಮೊಬೈಲ್ ಟವರ್ ಹೇರಿದ್ದು ನಿಜ ಇತ್ತು. ಸುಮಾರು ಸಾರ್ವಜನಿಕರೆಲ್ಲ ಜಮಾವಣೆ ಆಗಿತ್ತು. ಆ ವ್ಯಕ್ತಿಯನ್ನು ಈಗ ಸುರಕ್ಷಿತವಾಗಿ ಇಳಿಸಿದ್ದೀವಿ. ಎಲ್ಲ ಜನರು ಹೆಚ್ಚಾಗಿ ಜಮಾವಣೆ ಆಗಿದ್ದರಿಂದ ಸ್ವಲ್ಪ ಇಳಿಸೋದು ತಡ ಆಗಿತ್ತು, ಆದರೆ ಸುರಕ್ಷಿತವಾಗಿ ಇಳಿಸಿದ್ವಿ. ಮುಂಜಾಗ್ರತೆ ಕ್ರಮ ಎಲ್ಲ ತೆಗೆದುಕೊಂಡಿದ್ದ ಸಂದರ್ಭದಲ್ಲಿ ಮೊದಲು ಈತನಿಗೆ ಪೊಲೀಸರು ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿದ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ನಿಮಾನ್ಸ್ಗೆ ಕಳಿಸಿಕೊಟ್ಟಿದ್ದಾರೆ. ಪ್ರೀತಿನೋ ಪ್ರೇಮನೋ, ಅವಳಿಗಾಗಿ ಈ ಎಡಬಿಡಂಗಿ ಪ್ರಾಣ ಕಳ್ಕೊಳ್ಳೋಕೆ ಹೋಗಿ ಜನರಿಗೆ ಮಾತ್ರ ಪುಕ್ಕಟೆ ಮನರಂಜನೆ ನೀಡಿದ. ನಾಗರಾಜ್, TV9, ರಾಮನಗರ.